ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನೇತ್ರಾವತಿ ಸ್ನಾನಘಟ್ಟದ 7ನೇ ಪಾಯಿಂಟ್ ಅಲ್ಲಿ ಉತ್ಖನನ ಆರಂಭ ಆಗಿದೆ. ದಟ್ಟಾರಣ್ಯದಲ್ಲಿ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಅಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. 4ನೇ ದಿನದ ಉತ್ಖನನ ಕಾರ್ಯವನ್ನ ಈಗ ವಿಶೇಷ ತನಿಖಾ ತಂಡ ಆರಂಭ ಮಾಡಿದೆ. 5 ಸ್ಪಾಟ್ಗಳಲ್ಲಿ ಏನೂ ಸಿಕ್ಕಿರಲಿಲ್ಲ. 6ನೇ ಪಾಯಿಂಟ್ ಅಲ್ಲಿ ಸಿಕ್ಕಿರುವಂತದ್ದು ಏನು ಅಂತ ನಿಮಗೆ ನಾವೀಗಾಗಲೇ ಹೇಳ್ತಾ ಇದ್ವಿ. ಮೂಳೆಗಳು ಅಲ್ಲಿ ಪತ್ತೆ ಆಗಿರುವಂತದ್ದು. ಇವತ್ತು 7ನೇ ಸ್ಪಾಟ್ ಅನ್ನ ಶೋಧಕ್ಕಾಗಿ ಆರಂಭ ಮಾಡಿದ್ದಾರೆ. ಅಲ್ಲಿ ಶೋಧ ಈಗ ನಡೀತಾ ಇದೆ. ಹಾಗಿದ್ರೆ ಅಲ್ಲಿ ಏನ್ ಸಿಗಬಹುದು ಅನ್ನುವಂತ ಪ್ರಶ್ನೆ ಇದೆ. ಸ್ನಾನಘಟ್ಟಕ್ಕೆ ಹಿಟಾಚಿ ಹಾಗೇನೆ ಕಾರ್ಮಿಕರನ್ನ ಬಳಸಿ ಈಗಾಗಲೇ ಶೋಧ ಕಾರ್ಯ ನಡೀತಾ ಇದೆ. ಉತ್ಖನನ ಆರಂಭಕ್ಕೂ ಮೊದಲೇ ಕಾರ್ಮಿಕರು ಪರದೆಯನ್ನ ಕಟ್ಟಿದ್ದಾರೆ. ಕೆಲವು ರೂಲ್ಸ್ ಗಳನ್ನ ಈಗ ಅಲ್ಲಿ ಇಂಪ್ಲಿಮೆಂಟ್ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಉತ್ಖನನ ಮಾಡುವಂತಹ ಜಾಗವನ್ನ ಓಪನ್ ಆಗಿ ತೋರಿಸುವಂತಿಲ್ಲ ಅಂತ ಹೇಳಿ. ಹೀಗಾಗಿ ಅಲ್ಲಿ ಉತ್ಖನನ ಮಾಡೋದಕ್ಕಿಂತ ಮುಂಚೆ ಪರದೆಯನ್ನ ಕಟ್ಟಿದ್ದಾರೆ ಕಾರ್ಮಿಕರು. ಗೌಪ್ಯತೆ ಕಾಪಾಡುವ ನಿಟ್ಟಿನಲ್ಲಿ ಪರದೆಯನ್ನ ಕಟ್ಟಿಸಿದೆ ಟೀಮ್. ಇವತ್ತು ಎಲ್ಲರ ಮೊಬೈಲ್ ಸ್ವಿಚ್ ಆಫ್ ಮಾಡೋದಕ್ಕೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಅಂದರೆ ಮೊಬೈಲ್ ಅನ್ನ ಬಳಸುವಂತಿಲ್ಲ ಉತ್ಖನನದ ಸಂದರ್ಭದಲ್ಲಿ. ಅಧಿಕಾರಿಗಳು ಮತ್ತೊಬ್ಬರು ಮಗದೊಬ್ರು ಯಾರೆಲ್ಲ ಅಲ್ಲಿ ಇದಾರಲ್ಲ ಅವ್ರು ಯಾರು ಕೂಡ ಮೊಬೈಲ್ ಅನ್ನ ಬಳಸಕೂಡದು. ಜೊತೆಗೆ ಎಲ್ಲಿ ಉತ್ಖನನ ಮಾಡ್ತಾ ಇದ್ದಾರೆ ಆ ಜಾಗಕ್ಕೆ ಪರದೆಯನ್ನ ಕಟ್ಟೋದು. ಈ ರೀತಿ ಗೌಪ್ಯತೆಯನ್ನ ಕಾಪಾಡುವಂತ ಕೆಲಸ ಆಗ್ತಾ ಇದೆ. ಸಮಾಧಿ ಉತ್ಖನನ ಆಗ್ತಾ ಇರುವಂತದ್ದು. ಹಿಟಾಚಿಯನ್ನ ಬಳಸಿ ಅಲ್ಲಿ ಉತ್ಖನನ ಮಾಡ್ತಾ ಇದ್ದಾರೆ. ಏನ್ ಸಿಗಬಹುದು ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ನಿನ್ನೆ ನಾವು ಗಮನಿಸ್ತಾ ಇದ್ವಿ, 2 ತೊಡೆ ಮೂಳೆಗಳು ಸಿಕ್ಕಿದೆ. ತಲೆಬುರುಡಿಯ ಕೆಲವು ಪಾರ್ಟ್ಸ್ ಸಿಕ್ಕಿದೆ. ಅಂದರೆ ಎಲುಬಿನ ಪೀಸ್ಗಳು ಸಿಕ್ಕಿರುವಂತದ್ದು. ಹಾಗೇನೆ ದವಡೆ ಹಲ್ಲು ಇತ್ಯಾದಿ ಸಿಕ್ಕಿರುವಂತದ್ದು. ಇವತ್ತು ಈ 7ನೇ ಸ್ಪಾಟ್ನ ಉತ್ಖನನ ಏನ್ ನಡೀತಾ ಇದೆ, ಇಲ್ಲಿ ಏನ್ ಸಿಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಸ್ಥಳದಿಂದ. ದಿನೇಶ್, ಸದ್ಯಕ್ಕೆ ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀನಿ? ಹೌದು ಶ್ರೀಪಾದ್ ಪಾಟೀಲ್, ಇವತ್ತು 7ನೇ ಪಾಯಿಂಟ್ ನಲ್ಲಿ ಉತ್ಖನನ ಈಗಾಗಲೇ ಆರಂಭ ಆಗಿರುವಂತದ್ದು. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಿಂದ ಎಸ್ಐಟಿ ಅಧಿಕಾರಿಗಳು ಆ ಒಂದು ದೂರುದಾರ ವ್ಯಕ್ತಿಯನ್ನು ಈ ಒಂದು ಸ್ಥಳಕ್ಕೆ ಕರೆದುಕೊಂಡು ಬಂದು ಈಗಾಗಲೇ ಉತ್ಖನನ ಆರಂಭಿಸಿರುವಂತದ್ದು. ಏನು ಆರಂಭದಲ್ಲಿ ಹಿಟಾಚಿ ಮೂಲಕ ಆ ಒಂದು ಪೊದೆಯನ್ನು ಸರಿಸುವಂತಹ ಕೆಲಸ ಮಾಡಿ ಆ ಬಳಿಕ ಕಾರ್ಮಿಕರು ಅಗಿಯುವಂತಹ ಪ್ರೊಸೆಸ್ ಅನ್ನ ಮಾಡ್ತಾರೆ. ನೀವೀಗ ಆ ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ನಾನು ನಿಂತದ್ದು ನೇತ್ರಾವತಿ ತಟದಲ್ಲಿ ನಾನೀಗ ಇರುವಂತದ್ದು. ನಾನಿರುವ ಕಡೆಯಿಂದ ಸುಮಾರು 100 ಮೀಟರ್ ದೂರದಲ್ಲಿ ಆ ಒಂದು 7ನೇ ಪಾಯಿಂಟ್ ಇರುವಂತದ್ದು. ನೀವೀಗ ದೃಶ್ಯದಲ್ಲಿ ಅಂದ್ರೆ ದೂರದಿಂದ ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಆ ಒಂದು ಪಾಯಿಂಟ್ ಏನಿದೆ ಅದು ಯಾರಿಗೂ ಕಾಣಬಾರದು ಅನ್ನುವಂತಹ ದೃಷ್ಟಿಯಿಂದ ಆ ಸುತ್ತಲೂ ಪರದೆಯನ್ನ ಕಟ್ಟಿದ್ದಾರೆ. ನಿನ್ನೆ 6ನೇ ಪಾಯಿಂಟ್ ನಲ್ಲಿ ಉತ್ಖನನ ಸಂದರ್ಭ ಅದು ಗೊತ್ತಾಗ್ತಾ ಇತ್ತು, ಆ ಕ್ಯಾಮೆರಾದ ಕಣ್ಣಿಗೂ ಕೂಡ ಕಾಣಿಸಿಕೊಳ್ತಾ ಇತ್ತು. ಆದ್ರೆ ಇವತ್ತು ಗೌಪ್ಯತೆ ಕಾಪಾಡಿಕೊಳ್ಳುವ ದೃಷ್ಟಿಯಲ್ಲಿ ಮತ್ತು ಆ ಪ್ರೊಸೀಜರ್ ಪ್ರಕಾರವಾಗಿ ಆ ಒಂದು ಪರದೆಯನ್ನು ಅಂದ್ರೆ ಹಸಿರು ಪರದೆಯನ್ನು ಈ ರೀತಿಯಾಗಿ ಕಟ್ಟಿರುವಂತದ್ದು. ಹೀಗಾಗಿ ಯಾವುದೇ ರೀತಿಯಾಗಿ ಉತ್ಖನನ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದು ಗೋಚರಿಸುವುದಿಲ್ಲ. ಮೇಲ್ನೋಟಕ್ಕೆ ಆ ಒಂದು ಪರದೆ ಮತ್ತು ಆ ಒಂದು ಮರದ ಅಡ್ಡ ಮಾತ್ರ ಕಾಣುತ್ತೆ ಹೊರತು ಯಾವುದೇ ರೀತಿಯಾದಂತಹ ಉತ್ಖನನ ಪ್ರಕ್ರಿಯೆಯಲ್ಲಿ ಕಾಣಿಸುವುದಿಲ್ಲ. ಇವತ್ತು 7ನೇ ಪಾಯಿಂಟ್ ಅನ್ನು ಡೈರೆಕ್ಟ್ ಆಗಿ 7ನೇ ಪಾಯಿಂಟ್ಗೆ ಬಂದು ಅಲ್ಲಿ ಉತ್ಖನನ ಈಗಾಗಲೇ ಆರಂಭಿಸಿರುವಂತದ್ದು. ಆರಂಭದಲ್ಲಿ ಹಿಟಾಚಿ ಮೂಲಕ ಸ್ಥಳದಲ್ಲಿ ಇದ್ದಂತಹ ಒಂದಷ್ಟು ಗಿಡ ಗಂಟಿಗಳನ್ನ ಸರಿಪಡಿಸಿ ಮತ್ತು ಆ ಮೇಲ್ಭಾಗದ ಏನು ಪದರವನ್ನು ಹಿಟಾಚಿ ಮೂಲಕವಾಗಿ ಅಗೆದು ಆ ಬಳಿಕ ಯಾವುದೇ ರೀತಿಯಾಗಿ ಒಳಗೆ ಏನಾದ್ರೂ ಏನೋ ಮೂಳೆಗಳು ಅಥವಾ ತಲೆಬುರುಡೆ ಹುದುಗಿ ಇದ್ರೆ ಅದಕ್ಕೆ ಯಾವುದೇ ರೀತಿಯಾಗಿ ಹಾನಿ ಆಗದೆ ಅದನ್ನು ಕಾರ್ಮಿಕ ಫೈನ್ ದಿನೇಶ್, ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ಸಮಾಧಿ ಉತ್ಖನನದ ಈ ಕ್ಷಣದ ಬಿಗ್ ಅಪ್ಡೇಟ್. 7ನೇ ಪಾಯಿಂಟ್ ಉತ್ಖನನದ ಸಂದರ್ಭದಲ್ಲಿ ಎಸ್ಐಟಿ ಟಫ್ ರೂಲ್ಸ್ ಅನ್ನ ಜಾರಿಗೆ ಮಾಡಿದೆ. ನೇತ್ರಾವತಿ ನದಿಯ ಸುತ್ತಲೂ ಕೂಡ ಸಾರ್ವಜನಿಕರಿಗೆ ಸದ್ಯ ನಿರ್ಬಂಧವಿದೆ. ಆಯ್ದ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾತ್ರ ಅಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ಮಾಹಿತಿ ಸೋರಿಕೆ ಆಗದಂತೆ ಅಧಿಕಾರಿಗಳು ನಿಗಾ ವಹಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುಳ್ಳು ಸುದ್ದಿಗಳನ್ನ ಹರಡದಂತೆ ಪೊಲೀಸರು ಕಟ್ಟೆಚ್ಚರವನ್ನ ವಹಿಸ್ತಾ ಇದ್ದಾರೆ.
ನೇತ್ರಾವತಿ ನದಿಯ ಸುತ್ತಮುತ್ತ ಸಾರ್ವಜನಿಕರಿಗೆ ಯಾರಿಗೂ ಕೂಡ ಪ್ರವೇಶ ಇಲ್ಲ, ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಇದರ ಜೊತೆಗೆ ಆಯ್ದ ಕೆಲವು ಮಾಧ್ಯಮಗಳಿಗೆ ಮಾತ್ರ ಅಲ್ಲಿ ಪರ್ಮಿಷನ್ ಇದೆ ಎಂಟ್ರಿ ಆಗೋದಕ್ಕೆ. ಇದನ್ನ ಹೊರತುಪಡಿಸಿದರೆ ಇನ್ನಷ್ಟು ಟಫ್ ರೂಲ್ಸ್ಗಳು ಜಾರಿಗೆ ಬಂದಿದೆ. ಉತ್ಖನನ ಮಾಡುವಂತಹ ಜಾಗವನ್ನ ಪರದೆಯಿಂದ ಕಂಪ್ಲೀಟ್ ಆಗಿ ಕವರ್ ಮಾಡುವಂತದ್ದು. ಉತ್ಖನನದಲ್ಲಿ ತೊಡಗಿರುವಂತಹ ಯಾರೇ ಅಧಿಕಾರಿ ಇರಲಿ, ಅವ್ರು ಯಾರು ಕೂಡ ಮೊಬೈಲ್ ಅನ್ನ ಬಳಸಕೂಡದು, ಮೊಬೈಲ್ ಸ್ವಿಚ್ ಆಫ್ ಆಗಿರಬೇಕು. ಗೌಪ್ಯತೆಯನ್ನ ಕಾಪಾಡಿಕೊಳ್ಳುವುದಕ್ಕೆ ಈ ರೀತಿಯ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಹಿಂದೆ ಆದಂತಹ ಪ್ರಮಾದಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಮತ್ತೆ ಈ ರೀತಿಯ ಟಫ್ ರೂಲ್ಸ್ ಅನ್ನ ಎಸ್ಐಟಿ ಜಾರಿಗೆ ತಂದಿದೆ. ಈ 7ನೇ ಪಾಯಿಂಟ್ ಉತ್ಖನನದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಿರ್ಬಂಧ, ಆಯ್ದ ಮಾಧ್ಯಮ ಪ್ರತಿನಿಧಿಗಳಿಗೆ ಅವಕಾಶ, ಮಾಹಿತಿ ಸೋರಿಕೆ ಆಗದಂತೆ ಅಧಿಕಾರಿಗಳು ನಿಗಾ ವಹಿಸುವಂತದ್ದು, ಸುಳ್ಳು ಸುದ್ದಿ ಹರಡದಂತೆ ಪೊಲೀಸರು ಕಟ್ಟೆಚ್ಚರ. ಈ ರೀತಿಯ ರೂಲ್ಸ್ಗಳನ್ನ ಈಗ ತರಲಾಗಿದೆ. ನೋಡಿ, ತಾವು ಗಮನಿಸ್ತಾ ಇದ್ದೀರಿ, ನಿರಂತರವಾಗಿ ಆ ಧರ್ಮಸ್ಥಳದ ಶವಹೂತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಗುರುತು ಮಾಡಿಸಿದ್ದ 7-8 ಜಾಗಗಳು, ಆ 8 ಸ್ಪಾಟ್ಗಳ ಉತ್ಖನನ ಶೋಧ ಈಗ ನಡೆದಿದೆ. 5 ಸ್ಪಾಟ್ಗಳಲ್ಲಿ ಏನೂ ಸಿಗಲಿಲ್ಲ. 6ನೇ ಸ್ಪಾಟ್ ಅಲ್ಲಿ ಕೆಲವು ಮೂಳೆಗಳು ಸಿಕ್ಕಿದೆ. ಇವತ್ತು 7ನೇ ಸ್ಪಾಟ್. ಆ 7ನೇ ಸ್ಪಾಟ್ ಅಲ್ಲಿ ಏನ್ ಸಿಗುತ್ತೆ, ಏನ್ ಸಿಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಈ ನಿಟ್ಟಿನಲ್ಲಿ ಶೋಧ ಕಾರ್ಯ ಈಗಾಗಲೇ ನಡೀತಾ ಇದೆ. ಟಫ್ ರೂಲ್ಸ್ ಅನ್ನ ಜಾರಿಗೆ ಮಾಡಿದ್ದಾರೆ ಪೊಲೀಸರು. ವಿಶೇಷ ತನಿಖಾ ತಂಡ ಈ 7ನೇ ಸ್ಪಾಟ್ ಅನ್ನ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಆಗಬಹುದು, ಯಾವ ರೀತಿಯ ರೂಲ್ಸ್ಗಳನ್ನ ಜಾರಿಗೆ ತಂದಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಮುಖ್ಯವಾಗಿ ಗೌಪ್ಯತೆಯನ್ನ ಕಾಪಾಡ್ಕೋಬೇಕು ಅನ್ನುವಂಥದ್ದು ನಂಬರ್ 1, ಮಾಹಿತಿ ಸೋರಿಕೆ ಆಗಬಾರದು ಅನ್ನುವಂಥದ್ದು ಮತ್ತೊಂದು, ಹಾಗೇನೆ ಸುಳ್ಳು ಸುದ್ದಿಗಳನ್ನ ಹರಡದಂತೆ ಕಟ್ಟೆಚ್ಚರ ವಹಿಸುವಂತ ಕೆಲಸ ಆಗ್ತಾ ಇದೆ. ಕೆಲವೇ ಸೆಲೆಕ್ಟೆಡ್ ಮೀಡಿಯಾಗಳಿಗೆ ಮಾತ್ರ ಅಲ್ಲಿ ಪರ್ಮಿಷನ್ ಇದೆ ಉತ್ಖನನ ಮಾಡುವಂತಹ ಜಾಗಕ್ಕೆ. ಇದನ್ನ ಹೊರತುಪಡಿಸಿದರೆ ಅಲ್ಲಿ ಬೇರೆ ರೀತಿಯ ಜನರಿಗೆ ಯಾವುದೇ ಕಾರಣಕ್ಕೂ ಪ್ರವೇಶಕ್ಕೆ ಅವಕಾಶ ಇಲ್ಲ. ನೇತ್ರಾವತಿ ನದಿಯ ಸುತ್ತಮುತ್ತ ಯಾರೂ ಕೂಡ ಬರುವಂತಿಲ್ಲ.